ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಗ್ರಾಮರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದೀವಿ. ಸೊ ಇಂದಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇಲ್ಲಿ ನೀವು ನೋಡ್ಬೋದು, ಪ್ರಿಪೋಸಿಷನ್ ಅಂತಂದಾಗ ಉಪಸರ್ಗಾವ್ಯಯ ಅಂತ ಕರಿತೀವಿ ನಾವು. ಪ್ರಿ ಅಂತಂದಾಗ ಇಲ್ಲಿ ಎರಡು ಪಾಠಗಳನ್ನು ಮಾಡಿದಾಗ ಫ್ರೀ ಅಂತಂದಾಗ ಮುಂದೆ ಅಂತ ಬರಿತೀವಿ ನಾವು, ಮುಂದೆ. ಪೊಸಿಷನ್ ಅಂತಂದಾಗ ಸ್ಥಾನ. ನೋಡಿರಿ, ಒಂದು ಸ್ಥಾನದ ಮುಂಚೆ ಹಚ್ಚುವಂಥದ್ದು. ಏನು ಹಚ್ತೀವಿ ಸರ್ ಅಂತಂದಾಗ ಮೊದಲ ಸಿಂಪಲ್ ಡೆಫಿನಿಷನ್ ನೋಡ್ಕೊಂಬರೋಣ. ಎ ಪ್ರಿಪೋಸಿಷನ್ ಈಸ್ ಅ ವರ್ಡ್ ದ್ಯಾಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ನೌನ್ ಆರ್ ಪ್ರನೌನ್. ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ನೌನ್ ಆರ್ pronoun and another word in the sentence. It usually tells us about place, time, direction. ಅಥವಾ ನಾವು ಸಿಂಪಲ್ ಆಗಿ ಹೇಳುವಂಥದ್ದಾದ್ರೆ ಇಟ್ ಶೋಸ್ ದ ಡೈರೆಕ್ಷನ್ ಆಫ್ ಅ ನೌನ್ ಆರ್ ಪ್ರನೌನ್. ಇದು ಒಂದು ನಾಮಪದದ ಅಥವಾ ಸರ್ವನಾಮದ ಸ್ಥಳ ಅಥವಾ ದಿಕ್ಕನ್ನು ತೋರಿಸುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ಪೊಸಿಷನ್ ಅಂದ್ರೆ ಸ್ಥಾನ, ಪ್ರಿ ಅಂತಂದ್ರೆ ಮುಂದೆ ಒಂದು ನಾವು ಏನು ಮಾಡೋದು, ವರ್ಡನ್ನು ಆ್ಯಡ್ ಮಾಡುವಂಥದ್ದು. ಯಾವ್ಯಾವ ಥರನಾಗಿ ವರ್ಡ್ಗಳನ್ನು ಆ್ಯಡ್ ಮಾಡ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಟೈಪ್ಸ್ಗಳ ಮುಖಾಂತರ ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಆರ್ ಪೊಸಿಷನ್. ಇಲ್ಲಿ ಉಪಸರ್ಗಾವೇ ಯಾವುದ್ರೊಳಗೆ ನೋಡಕತ್ತೀವಿ, ಒಂದು ಪ್ಲೇಸ್ ಅಥವಾ ಒಂದು ಪೊಸಿಷನ್ಗೆ ಸಂಬಂಧಪಟ್ಟಂಗೆ, ಸ್ಥಳಕ್ಕೆ ಸಂಬಂಧಪಟ್ಟಂತೆ ಪ್ರಿಪೋಸಿಷನ್ಗಳು ಯಾವ್ಯಾವ ಬಳಸ್ತೀವಿ ಅನ್ನುವಂಥದ್ದು. ಸೊ ದ ಡೆಫಿನೇಷನ್ ಇಸ್ ಹಿಯರ್, ಶೋ ದ ಲೊಕೇಶನ್ ಆಫ್ ಸಮಥಿಂಗ್. ನೋಡಿರಿ, ಏನಾದರೂ ಒಂದು ಸ್ಥಳದ ಕುರಿತು ಏನು ಮಾಡ್ತಿದೆ, ಲೊಕೇಶನನ್ನು ತಿಳಿಸ್ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಇನ್, ಆನ್, ಅಂಡರ್, ಓವರ್, ಅಬೋವ್, ಬಿಲೋ, ಬಿಸೈಡ್, ಬಿಟ್ವೀನ್, ಇವೆಲ್ಲ ಏನು ತೋರಿಸ್ಕೊಡ್ಲಿಕ್ಕತ್ತಾವು, ಪ್ಲೇಸನ್ನು ತಿಳಿಸ್ಕೊಡಕತ್ತಾವು. ಇನ್ ಅಂತಂದಾಗ ಒಳಗೆ, ನೋಡಿ ಇದು ಪ್ಲೇಸನ್ನು ತಿಳಿಸ್ಕೊಡುವಂಥದ್ದು. ಆನ್ ಅಂತಂದಾಗ ಅದು ಕೂಡ ಮೇಲೆ, ಏನಂತ ತಿಳಿಸ್ಕೊಡಕತ್ತದ, ಇಲ್ಲಿ ಪ್ಲೇಸನ್ನು ತಿಳಿಸ್ಕೊಡಕತ್ತದ ಅಥವಾ ಪೊಸಿಷನನ್ನು ತಿಳಿಸ್ಕೊಡಕತ್ತದ. ನೆಕ್ಸ್ಟ್ ಅಂಡರ್ ಅಂತಂದಾಗ ಒಳಗೆ, ಇದು ಕೂಡ ಪ್ಲೇಸ್ ಆರ್ ಪೊಸಿಷನ್ನ ತಿಳಿಸ್ಕೊಡುವಂಥದ್ದು. ಓವರ್ ಅಂತಂದಾಗ ಮೇಲೆ, ಅಬೋವ್ ಅಂತಂದ್ರೆ ಮೇಲೆ, ಬಿಲೋ ಅಂತಂದಾಗ ಕೆಳಗಡೆ, ಬಿಸೈಡ್ ಅಂತ ಪಕ್ಕದಲ್ಲಿ, ಬಿಟ್ವೀನ್ ಅಂತಂದ್ರೆ ಮಧ್ಯದಲ್ಲಿ. ಸೊ ದೀಸ್ ಆರ್ ದ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆರ್ ಪೊಸಿಷನ್. ಸೊ ಸಮ್ ಎಕ್ಸಾಂಪಲ್ಸ್ ಆರ್ ಹಿಯರ್. ದ ಬುಕ್ ಈಸ್ ಆನ್ ದ ಟೇಬಲ್. ನೋಡ್ರಿ, ಪುಸ್ತಕ ಎಲ್ಲದ, ಒಂದು ಟೇಬಲ್ನ ಮೇಲ್ಗಡೆ ಇದೆ. ದ ಬುಕ್ ಈಸ್ ಆನ್ ದ ಟೇಬಲ್, ಆ ಪುಸ್ತಕ ಎಲ್ಲದ, ಟೇಬಲ್ನ ಮೇಲಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಬೆಡ್. ನೋಡ್ರಿ, ಬೆಕ್ ಎಲ್ಲದ, ಬೆಡ್ನ ಒಳಗಡೆ ಇದೆ. ದ ಕ್ಯಾಟ್ ಈಸ್ ಅಂಡರ್ ದ ಬೆಡ್, ಬೆಡ್ನ ಒಳಗಡೆ ಏನದ್ರಿ, ಬೆಕ್ಕದ. ಹೀ ಸ್ಯಾಟ್ ಬಿಟ್ವೀನ್ ಹೀಸ್ ಫ್ರೆಂಡ್ಸ್. ನೋಡ್ರಿ, ಬಿಟ್ವೀನನ್ನು ಇಬ್ಬರ ಮಧ್ಯೆ ಬಳಸುವಂಥದ್ದು. 3 ಜನ ಕುಂತಿರ್ತಾರ, ನಡುವರು ಏನು ಕೂತಿರ್ತಾರಲ್ರಿ, ಅದಕ್ಕೆ ನಾವು ಬಿಟ್ವೀನ್ ಅಂತ ಕರಿಬೇಕು. ಹೀ ಸ್ಯಾಟ್ ಬಿಟ್ವೀನ್ ಹಿಸ್ ಫ್ರೆಂಡ್ಸ್, ಅವನ ಗೆಳೆಯರ ಮಧ್ಯದಲ್ಲಿ ಕುಳಿತಿದ್ದಾನೆ. ಇಬ್ಬರ ನಡುವೆ ಕುಳಿತಿದ್ದಕ್ಕಾಗಿ ನಾವು ಬಿಟ್ವೀನನ್ನು ಬಳಸ್ತೇವೆ. ಭಾಳ ಜನ ಇದ್ರೆ ಹೆಂಗ್ರಿ ಸರ್, ಇಬ್ಬರಿಗಿಂತ ಹೆಚ್ಚಿದ್ರು ಅಂತಂದಾಗ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತ ಕರಿಬೇಕು. ಸೊ ನೆಕ್ಸ್ಟ್, ಪ್ರಿಪೋಸಿಷನ್ ಆಫ್ ಟೈಮ್. ನೋಡ್ರಿ, ಟೈಮಿಗೆ ಸಂಬಂಧಪಟ್ಟಂತೆ ಪ್ರಿಪೋಸಿಷನ್ಗಳು ಯಾವ್ಯಾವ ಅದಾವು ನೋಡ್ರಿ. ಇಟ್ ಇಂಡಿಕೇಟ್ ದ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್. ನೋಡ್ರಿ, ಇದು ಏನು ತಿಳಿಸ್ಕೊಡ್ತದೆ ಅಂತಂದಾಗ ಒಂದು ಕ್ರಿಯೆಯ ಟೈಮನ್ನು ತಿಳಿಸ್ಕೊಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೋಡೋಣ, ಆಟ್, ಆನ್, ಇನ್. ನೋಡ್ರಿ, ಆನ್ ಮತ್ತು ಇನ್ ಅಲ್ಲಿ ನಾವು ಪ್ಲೇಸಿಗೂ ಬಳಸ್ತೀವಿ ಮತ್ತು ಇಲ್ಲಿ ಟೈಮ್ಗೂ ಕೂಡ ಬಳಸ್ತೇವೆ. ಬಿಫೋರ್, ಆಫ್ಟರ್, ಸಿನ್ಸ್, ಟಿಲ್, ಅಂಟಿಲ್. ಸೊ ಎಕ್ಸಾಂಪಲ್ಸ್ ನೋಡೋಣ. ದ ಮೀಟಿಂಗ್ ಈಸ್ ಆಟ್ 5 PM. ನೋಡ್ರಿ, ಗಂಟೆಗಳಿಗೆ ನಾವು ಬಳಸ್ಬೇಕಂತಂದಾಗ ಆಟನ್ನು ಬಳಸ್ತೀವಿ. 5 ಗಂಟೆಯಲ್ಲಿ. ಆಟ್ ಅಂತಂದಾಗ ಅಲ್ಲಿ ಅಂತ ಕರಿತೀವಿ. ಆಟ್ 5 PM, 5 ಗಂಟೆಯಲ್ಲಿ. ಆಟ್ 7 PM, ಆಟ್ 8 PM. ಗಂಟೆಗಳನ್ನು ಹೇಳಬೇಕಂತಂದಾಗ ಆಟನ್ನು ಬಳಸ್ತೀವಿ. ನೆಕ್ಸ್ಟ್, ದಿನಗಳಿಗೆ ಹೇಳಬೇಕಾಗಿತ್ತು ಅಂತಂದಾಗ ಆನನ್ನು ಬಳಸ್ತೇವೆ. ವಿ ಗೋ ಟು ಚರ್ಚ್ ಆನ್ ಸಂಡೇ, ವಿ ಗೋ ಟು ಟ್ರಿಪ್ ಆನ್ ಮಂಡೇ, ವಿ ಗೋ ಟು ಸ್ಕೂಲ್ ಆನ್ ಥರ್ಸ್ಡೇ. ಇಲ್ಲಿ ದಿನಗಳನ್ನು ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇವುಗಳನ್ನು ಹೇಳಬೇಕಂತಂದಾಗ ನಾವು ಆನನ್ನು ಬಳಸ್ತೇವೆ. ನೆಕ್ಸ್ಟ್, ಮಂತ್ಗಳನ್ನು ಬಳಸಬೇಕಾಗಿತ್ತು ಅಂದ್ರೆ ಇನ್ನನ್ನು ಬಳಸ್ತೀವಿ. ಸಿ ವಾಸ್ ಬಾರ್ನ್ ಇನ್ ಜನವರಿ. ಸೊ ಸಿ ವಾಸ್ ಬಾರ್ನ್ ಇನ್ ಜನವರಿಯಲ್ಲಿ.
ನೋಡಿ ಜನವರಿಯಲ್ಲಿ ಹುಟ್ಟಿದ್ದಾಳೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ತಿಂಗಳುಗಳಾದ್ರೆ ಇನ್ನನ್ನು ಬಳಸಬೇಕು, ದಿನಗಳಾದ್ರೆ ಆನನ್ನು ಬಳಸಬೇಕು, ಗಂಟೆಗಳಿಗಾದರೆ ಅನ್ನು ಬಳಸಬೇಕು. ನೆಕ್ಸ್ಟ್, ಐ ವಿಲ್ ಕಾಲ್ ಯು ಆಫ್ಟರ್ ಲಂಚ್. ಊಟದ ನಂತರ ನಾನು ನಿನಗೆ ಏನು ಮಾಡ್ತೀನಿ, ಕಾಲ್ ಮಾಡುತ್ತೇನೆ ಅಂತೇಳಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಲ್ಲಿ ಟೈಮಿನ ಒಂದು ಪ್ರಿಪೋಸಿಷನ್ಗಳನ್ನು ನೋಡಿದ್ವಿ. ಸೊ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೂಮೆಂಟ್ ನೋಡಿರಿ ಯಾವ ರೀತಿ ಬರ್ತಾವು. ಸೊ ನಾವಿಲ್ಲಿ ನೋಡ್ಬೋದು ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂಮೆಂಟ್, ದಿಕ್ಕುಗಳನ್ನು ತೋರಿಸುವಂಥದ್ದು ಅಥವಾ ಒಂದು ನೇರವಾಗಿರುವಂಥದ್ದಾಗಲಿ ಅಡ್ಡವಾಗಿರುವಂಥದ್ದಾಗಿರಲಿ ಅಥವಾ ಕರ್ವ್ ಆಗಿರಲಿ, ಇವುಗಳನ್ನು ಒಂದು ಡೈರೆಕ್ಷನನ್ನು ತಿಳಿಸಿಕೊಡುವಂಥದ್ದು ಯಾವುದಾಗಿರ್ತದೆ, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೂಮೆಂಟ್. ಸೊ ಹಿಯರ್ ಇಟ್ ಶೋಸ್ ದ ಮೂಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಸ್ಥಳದಿಂದ ಮತ್ತೊಂದು ಪ್ಲೇಸ್ಗೆ ಏನು ತೋರ್ಸಕತ್ತದ್ರಿ, ಇದು ಒಂದು ಡೈರೆಕ್ಷನ್ ಆರ್ ಮೂಮೆಂಟನ್ನು ತೋರಿಸುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಟು, ಇಂಟು, ಆನ್ ಟು, ಔಟ್ ಆಫ್, ಫ್ರಾಮ್, ಟುವರ್ಡ್. ಸೊ ಇವೆಲ್ಲ ಪ್ರಿಪೋಸಿಷನ್ಗಳನ್ನು ನಾವೇನು ಮಾಡ್ತೀವಿ, ಡೈರೆಕ್ಷನ್ ಆರ್ ಮೂಮೆಂಟ್ಗೆ ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿ ವೆಂಟ್ ಟು ದ ಪಾರ್ಕ್. ನೋಡ್ರಿ, ಪಾರ್ಕ್ಗೆ ಹೋದ. ಹಿ ವೆಂಟ್ ಟು ದ ಪಾರ್ಕ್, ಅವನು ಪಾರ್ಕ್ಗೆ ಏನು ಮಾಡ್ದ, ಹೋದ. ದ ಡಾಗ್ ಜಂಪ್ಡ್ ಇನ್ ಟು ದ ವಾಟರ್. ನಾಯಿ ಏನು ಮಾಡ್ತು, ನೀರಿನಲ್ಲಿ ಜಿಗಿಯಿತು. ನೀರಿನೊಳಗೆ ಏನು ಮಾಡ್ತು, ಜಿಗಿಯಿತು. ನೆಕ್ಸ್ಟ್, ಸಿ ವಾಕ್ಡ್ ಟುವರ್ಡ್ ದ ಸ್ಕೂಲ್. ನೋಡ್ರಿ, ಅವಳು ಶಾಲೆ ಕಡೆಗೆ ಹೋದಳು. ಅವಳು ಶಾಲೆ ಕಡೆಗೆ ಹೋದಳು. ಇವೇನು ತೋರಿಸ್ಲಿಕ್ಕತ್ತಾವ್ರಿ, ಎಲ್ಲ ಡೈರೆಕ್ಷನ್ ಆರ್ ಮೂಮೆಂಟನ್ನು ತಿಳಿಸ್ಕೊಡಕತ್ತಾವ. ಸೊ ನೆಕ್ಸ್ಟ್, ಪ್ರಿಪೋಸಿಷನ್ಸ್ ಆಫ್ ಮ್ಯಾನರ್. ಸೊ ಇಲ್ಲಿ ನಾವು ಕಾರಣ, ರೀಸನ್, ಅದು ಕೂಡ ಕಾರಣ ಅಂತ ತಿಳಿತೀವಿ, ಅಥವಾ ಪರ್ಪೋಸ್, ಉದ್ದೇಶವನ್ನು ತಿಳ್ಕೊಳ್ಳುವಂಥದ್ದು. ಸೊ ಹಿಯರ್ ಇಟ್ ಶೋಸ್ ದ ವೇ ಆಫ್ ಸಮಥಿಂಗ್ ಹ್ಯಾಪನ್ಸ್ ಆರ್ ವೈ. ಯಾಕೆ ಆಗ್ತದ ಮತ್ತು ಏನಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲೇನು ಮಾಡ್ತಾರೆ, ಕೇಳುವಂಥದ್ದು. ಸೊ ಬೈ, ವಿತ್, ಫ್ರಮ್, ಫಾರ್, ಆಫ್, ಬಿಕಾಸ್ ಆಫ್, ಡ್ಯೂ ಟು, ಇವೆಲ್ಲ ನಾವು ಯಾಕೆ ಬಳಸ್ತೀವಿ ರೀ, ಒಂದು ರೀಸನ್ನ ಅಥವಾ ಕಾರಣಗಳಿಗೆ ಅಥವಾ ಉದ್ದೇಶಗಳಿಗೆ ಬಳಸುವಂಥ ಪ್ರಿಪೋಸಿಷನ್ಗಳಾಗಿರ್ತಾವೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗ್ತದೆ, ಹಿ ರೋಟ್ ದ ಲೆಟರ್ ವಿತ್ ಅ ಪೆನ್. ನೋಡ್ರಿ, ಪತ್ರವನ್ನು ಯಾವುದರ ಮುಖಾಂತರ ಬರ್ದವ, ಪೆನ್ನಿನ ಮೂಲಕ ಬರ್ದ. ಸೊ ವಿತ್ ದ ಪೆನ್. ಸಿ ಡೈಡ್ ಫ್ರಮ್ ಫೀವರ್. ಅವಳು ಯಾವುದರಿಂದ ತೀರಿಕೊಂಡಳು ಅಥವಾ ಸತ್ತು ಹೋದಳು, ಸಿ ಡೈಡ್ ಫ್ರಮ್ ಫೀವರ್. ಜ್ವರದಿಂದ ಏನು ಮಾಡಿದವಳು, ಸತ್ತು ಹೋದಳು. ನೆಕ್ಸ್ಟ್, ಹಿ ಸಕ್ಸೀಡೆಡ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ನೋಡ್ರಿ, ಅವನ ಜೀವನದೊಳಗೆ ಸಕ್ಸಸ್ ಅದ, ಯಾಕಾದ, ಬಿಕಾಸ್ ಆಫ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ನ ಒಂದು ಕಾರಣದಿಂದಾಗಿ ಏನು ಮಾಡ್ದವ, ಸಕ್ಸಸ್ಸನ್ನು ಕಂಡ. ಅದಕ್ಕಾಗಿ ಇಲ್ಲಿ ಮ್ಯಾನರ್ಗಳನ್ನು ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್, ಪ್ರಿಪೋಸಿಷನ್ಸ್ ಆಫ್ ಏಜೆಂಟ್ ಆರ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ಇಟ್ ಶೋಸ್ ದ ಏಜೆಂಟ್ ಆರ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡೂ ಆ್ಯನ್ ಆ್ಯಕ್ಷನ್. ಒಂದು ಕ್ರಿಯೆಯನ್ನು ತೋರಿಸ್ಬೇಕಂತಂದಾಗ ಏನು ಮಾಡ್ತೀವಿ, ಒಂದು ಇನ್ಸ್ಟ್ರೂಮೆಂಟ್ ಆರ್ ಏಜೆಂಟನ್ನು ಬಳಕೆ ಮಾಡ್ಕೋತೀವಿ. ಯಾವ್ಯಾವ ಬರ್ತಾವೆ, ಬೈ ಆರ್ ವಿತ್. ಸೊ ಇಲ್ಲಿ ನೋಡ್ರಿ, ದ ಸಾಂಗ್ ವಾಸ್ ಸಂಗ್ ಬೈ ದ ಸಿಂಗರ್. ಹಾಡು ಯಾರಿಂದ ಹಾಡಲ್ಪಟ್ಟತ್ರಿ, ದ ಸಾಂಗ್ ವಾಸ್ ಸಂಗ್ ಬೈ ದ ಸಿಂಗರ್. ಆ ಹಾಡು ಒಬ್ಬ ಸಿಂಗರ್ನಿಂದ ಏನಾಯಿತು, ಹಾಡಲ್ಪಟ್ಟಿತು. ಒಬ್ಬ ಸಂಗೀತಗಾರನಿಂದ ಏನಾಯಿತು, ಹಾಡಲ್ಪಟ್ಟಿತು. ದ ಹೋಲ್ ವಾಸ್ ಡಗ್ ವಿತ್ ಅ ಸ್ಪೇಡ್. ವಿತ್ ಅ ಸ್ಪೇಡ್. ನೋಡ್ರಿ, ಆ ಒಂದು ಹೋಲನ್ನು ಯಾವುದರಿಂದ ಅಗದ್ರು ಅನ್ನುವಂಥದ್ದನ್ನು ಕೇಳಿದಾಗ ವಿತ್ ಅ ಸ್ಪೇಡ್, ಸಲಾಕೆ ಮೂಲಕ ಏನು ಮಾಡಿದ್ರು, ಆ ಒಂದು ತಗ್ಗನ್ನು ಅಗದ್ರು. ಸೊ ನೆಕ್ಸ್ಟ್, ಪ್ರಿಪೋಸಿಷನ್ ಆಫ್ ಮೆಜರ್. ಅಳತೆಯನ್ನು ನಾವು ಇಲ್ಲಿ ಮಾಡುವುದಕ್ಕೆ ನಾವು ಬಳಕೆ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್, ರೇಟ್, ವ್ಯಾಲ್ಯೂ. ಇಲ್ಲಿ ವ್ಯಾಲ್ಯೂವನ್ನು ತಿಳ್ಕೊಳ್ಳೋದಾಗಲಿ ಅಥವಾ ರೇಟನ್ನು ತಿಳ್ಕೊಳ್ಳೋದಾಗಲಿ ಅಥವಾ ಒಂದು ಸ್ಟ್ಯಾಂಡರ್ಡಿಟಿಯನ್ನು ತಿಳ್ಕೊಳ್ಳೋದಾಗಲಿ ನಾವೇನು ಮಾಡ್ತೀವಿ, ಪ್ರಿಪೋಸಿಷನ್ಗಳನ್ನ ಬಳಸ್ತೀವಿ. ಯಾವ್ಯಾವು, ಪರ್ ಕೆ ಜಿ, ಪರ್ ಕಿಲೋ, ಹೌದಾ, ಪರ್ ಲೀಟರ್. ನೆಕ್ಸ್ಟ್, ಬೈ, ಆಫ್, ಇವುಗಳನ್ನು ನಾವು ಯಾಕೆ ಮಾಡ್ತೀವಿ ರೀ, ಒಂದು ಮೆಜರನ್ನು ತಿಳ್ಕೊಳ್ಳೋಕ್ಕೆ ಬಳಕೆ ಮಾಡ್ಕೋತೀವಿ. ಇಂಡಿಕೇಟ್, ಸ್ಟ್ಯಾಂಡರ್ಡ್, ಕ್ವಾಂಟಿಟಿ, ವ್ಯಾಲ್ಯೂ, ರೇಟ್ ತಿಳಿದುಕೊಳ್ಬೇಕಂತಂದಾಗ ಪರ್, ಬೈ, ಆಫ್. ನೋಡಿರಿ, ಆ್ಯಪಲ್ ಕಾಸ್ಟ್ 100 rupees ಪರ್ ಕೆ ಜಿ. 1 ಕಿಲೋಗೆ 100 ರೂಪಾಯಿ ಕೆ ಜಿ ಏನು ಬರ್ತದೆ ರೀ, ಆ್ಯಪಲ್ ಬರ್ತದೆ. ಪರ್ ಕೆ ಜಿ ಎಷ್ಟು ರೀ, 100 ರೂಪಾಯಿ ಕೆ ಜಿ. ಹಿ ಅರ್ನ್ಸ್ 500 rupees ಪರ್ ಡೇ. ಒಂದು ದಿನಕ್ಕೆ ಅವನು 500 ರೂಪಾಯಿ ಏನು ಮಾಡ್ತಾನೆ, ಗಳಿಸುತ್ತಾನೆ. ಸೊ ಪರನ್ನು ಬಳಕೆ ಮಾಡುವಂಥದ್ದು. ಸೊ ನೆಕ್ಸ್ಟ್, ಪ್ರಿಪೋಸಿಷನ್ ಆಫ್ ಕಂಪ್ಯಾರಿಸನ್ ಆರ್ ಕಾಂಟ್ರಾಸ್ಟ್. ನೋಡಿರಿ, ಪ್ರಿಪೋಸಿಷನ್ಸ್ ಆಫ್ ಕಂಪ್ಯಾರಿಸನ್ ಆರ್ ಕಾಂಟ್ರಾಸ್ಟ್.
ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಇದನ್ನು ಬಳಕೆ ಮಾಡ್ಕೋತೀವಿ. ಸೊ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್, ಇಲ್ಲಿ ಎರಡು ವಸ್ತುಗಳ ಮಧ್ಯೆ ಏನು ಮಾಡ್ತೀವಿ, ಕಂಪ್ಯಾರಿಸನ್ ಮಾಡಲಿಕ್ಕೆ ಬಳಕೆ ಮಾಡುವಂಥದ್ದು ಯಾವ್ಯಾವ ಬಳಕೆ ಮಾಡ್ತೀವಿ ನೋಡ್ರಿ, ಲೈಕ್, ಅನ್ಲೈಕ್, ಆ್ಯಸ್, ದ್ಯಾನ್, ಇವುಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ಲಿಕ್ಕತ್ತೀವಿ, ನಾವು ಕಂಪ್ಯಾರಿಸನ್ ಮಾಡಕತ್ತೀವಿ. ಯಾರ ಮಧ್ಯೆ, ಬಿಟ್ವೀನ್ ಟೂ ಥಿಂಗ್ಸ್, ಎರಡು ವಸ್ತುಗಳ ಅಥವಾ ವಿಷಯಗಳ ಮಧ್ಯೆ ಏನು ಮಾಡ್ಲಿಕ್ಕತ್ತೀವಿ, ನಾವು ಕಂಪ್ಯಾರಿಸನ್ ಮಾಡ್ಲಿಕ್ಕತ್ತೀವಿ. ಸಿ ಸಿಂಗ್ಸ್ ಲೈಕ್ ಅ ನೈಟಿಂಗೇಲ್, ನೋಡ್ರಿ, ಸಿ ಸಿಂಗ್ಸ್ ಲೈಕ್ ಅ ನೈಟಿಂಗೇಲ್, ನೈಟಿಂಗೇಲ್ ತರನಾಗಿ ಅವಳು ಏನು ಮಾಡ್ತಾಳೆ, ಹಾಡುತ್ತಾಳೆ. ನೆಕ್ಸ್ಟ್, ಅನ್ಲೈಕ್ ಹಿಸ್ ಬ್ರದರ್ ಹಿ ಈಸ್ ವೆರಿ ಕ್ವೈಟ್, ನೋಡ್ರಿ, ಅವನ ಅಣ್ಣನಿಗೆ ಹೋಲಿಕೆ ಮಾಡಿದ್ರೆ ಇವ ಏನದನ್ರಿ, ಭಾಳಷ್ಟು ಶಾಂತ ಸ್ವಭಾವದವ ಅದಾನ. ಹಿ ಈಸ್ ಟಾಲರ್ ದ್ಯಾನ್ ಮೀ, ಹಿ ಈಸ್ ಟಾಲರ್ ದ್ಯಾನ್ ಮೀ, ನನಗಿಂತ ಅವ ಏನದನ್ರಿ, ಎತ್ತರ ಅದಾನ. ಸೊ ಇಲ್ಲಿ ಕಂಪ್ಯಾರಿಸನ್ ಡಿಗ್ರೀಸ್ಗಳನ್ನು ಕೂಡ ಏನು ಮಾಡಿದ್ದಾರೆ, ಬಳಸಿದ್ದಾರೆ. ನೆಕ್ಸ್ಟ್, ಫಿಗರ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಸಿಮಿಲಿಗಳನ್ನು ಕೂಡ ಏನು ಮಾಡ್ಕೊಂಡಿದ್ದಾರೆ, ಸಿಮಿಲಿಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಿಪೋಸಿಷನ್ ಆಫ್ ಕನ್ಸಿಷನ್. ಸೊ ಇಲ್ಲಿ ಇಟ್ ಶೋಸ್ ದ ಕಾಂಟ್ರಾಸ್ಟ್ ಆರ್ ಕನ್ಸಿಷನ್ಗಳನ್ನ ಏನು ಮಾಡ್ತದೆ, ತಿಳಿಸ್ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವ ಬರ್ತಾವ್ರಿ, ಡಿಸ್ಪೈಟ್, ಇನ್ಸ್ಪೈಟ್ ಆಫ್, ಡಿಸ್ಪೈಟ್ ಆಫ್, ಹೊರತುಪಡಿಸಿ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ, ಹೊರತುಪಡಿಸಿ, ಅದನ್ನು ಹೊರತುಪಡಿಸಿ, ಇದನ್ನು ಹೊರತುಪಡಿಸಿ, ಏನನ್ನ ಹೊರತುಪಡಿಸಿಲ್ರಿ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ತಿಳ್ಕೊಳ್ತೀವಿ. ಇನ್ಸ್ಪೈಟ್ ಆಫ್ ದ ರೇನ್, ನೋಡ್ರಿ, ಇನ್ಸ್ಪೈಟ್ ಆಫ್ ದ ರೇನ್ ದೇ ಪ್ಲೇಡ್, ಮಳೆಯ ಕಾರಣದಿಂದಾಗಿ ಏನು ಮಾಡಿದ್ರು, ಅವರು ಆಟ ಆಡಿದ್ರು. ಇನ್ಸ್ಪೈಟ್ ಆಫ್ ದ ರೇನ್ ದೇ ಪ್ಲೇಡ್, ಮಳೆಯನ್ನು ಹೊರತುಪಡಿಸಿ ಏನು ಮಾಡಿದ್ರು, ಅವರು ಆಟವನ್ನು ಆಡಿದ್ರು. ಮಳೆ ಇದ್ದರೂ ಕೂಡ ಆಟ ಆಡಿದ್ರು. ಡಿಸ್ಪೈಟ್ ಬೀಯಿಂಗ್ ಟಯರ್ಡ್ ಸಿ ವರ್ಕ್ಡ್, ಅವಳಿಗೆ ದಣಿವು ಆದರೂ ಕೂಡ ಅವಳು ಏನು ಮಾಡಿದ್ಲು, ಕೆಲಸವನ್ನು ಮಾಡಿದ್ಲು. ಅವಳಿಗೆ ದಣಿವು ಆಗ್ಯದ, ಆದರೂ ಕೂಡ ಅವಳು ಏನು ಮಾಡ್ಲಿಕ್ಕತ್ತಾಳ, ಕೆಲಸವನ್ನು ಮಾಡ್ಲಿಕ್ಕತ್ತಾಳ. ಸೊ ಇದಾಗಿತ್ತು ವೆರಿ ಈಸಿ ಆಗಿರುವಂಥದ್ದು ಮತ್ತು ಇನ್ಡೆಪ್ತ್ ಆಗಿರುವಂಥ ಒಂದು ಪ್ರಿಪೋಸಿಷನ್ನ ನಾವು ಏನು ಮಾಡಿದ್ವಿ, ಡಿಸ್ಕಸನ್ನು ಮಾಡಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊತ ಹೋಗೋಣ. ಸೊ ಕಾಮನ್ ಆಗಿ ಎಲ್ಲ ಒಂದು ಟೈಪ್ಸ್ಗಳನ್ನು ಮಿಶ್ರಣ ಮಾಡ್ಕೊಂಡು ಏನು ಮಾಡಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ. ಇನ್, ಆನ್, ಆಟ್, ಅಂಡರ್, ಓವರ್, ಬಿಟ್ವೀನ್, ಬಿಹೈಂಡ್, ಬಿಸೈಡ್, ವಿತ್, ವಿತೌಟ್, ಬಿಫೋರ್, ಆಫ್ಟರ್, ಟು, ಫ್ರಾಮ್, ಇಂಟು, ಆನ್ ಟು, ಥ್ರೂ, ಅಕ್ರಾಸ್, ನಿಯರ್, ಅಬೌಟ್. So these are the examples of prepositions. So some sentences are here. ಈ ಸೆಂಟೆನ್ಸ್ಗಳಿಗೆ ಏನು ಮಾಡಿರಿ, ಕಂಪ್ಲೀಟಾಗಿ ವಿಡಿಯೋ ನೋಡಿದ ತಕ್ಷಣ ಇದಕ್ಕೆ ಕಮೆಂಟ್ ಮೂಲಕ ಯಾವ್ಯಾವ ಪ್ರಿಪೋಸಿಷನ್ಗಳು ಆಗ್ತಾವು ಅನ್ನೋಂಥದ್ದನ್ನು ತಿಳಿಸ್ರಿ. ಸೊ ಫಸ್ಟ್ ಒನ್ ನೋಡೋಣ, ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಈ ಒಂದು ಸೆಂಟೆನ್ಸ್ನಲ್ಲಿ ಯಾವುದು ಪ್ರಿಪೋಸಿಷನ್ ಆಗ್ತದೆ ಅನ್ನುವಂಥದ್ದನ್ನು ನೋಡಿದಾಗ ಅಂಡರ್ ಅನ್ನುವಂಥದ್ದು ಏನಾಗ್ತದೆ, ಪ್ರಿಪೋಸಿಷನ್ ಆಗ್ತದೆ, ಉಪಸರ್ಗಾವ್ಯ ಆಗ್ತದೆ. ನೆಕ್ಸ್ಟ್ ಬರುವಂಥ ಒಂದು ಸೆಂಟೆನ್ಸ್ ಅದು ನೀವೇನು ಮಾಡಿರಿ, ಕಂಪ್ಲೀಟಾಗಿ ಕೆಳಗಡೆ ಇರುವಂಥವು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಸಿ ಸ್ಯಾಟ್ ಆನ್ ದ ಚೇರ್, ಇದರಲ್ಲಿರುವಂಥ ಪ್ರಿಪೋಸಿಷನ್ನ ಕಂಡುಹಿಡೀರಿ. ಹಿ ಅರೈವ್ಡ್ ಆಟ್ 5 PM. ದ ಬ್ಯಾಗ್ ಈಸ್ ಇನ್ ದ ರೂಮ್. ದೇ ವಾಕ್ಡ್ ಥ್ರೂ ದ ಫಾರೆಸ್ಟ್. ಸೊ ನೆಕ್ಸ್ಟ್, ದ ಕೀಸ್ ಆರ್ ಬಿಹೈಂಡ್ ದ ಡೋರ್. ಹಿ ಸ್ಟುಡ್ ಬಿಸೈಡ್ ಮೀ. ಇವುಗಳ ಒಂದು ಪ್ರಿಪೋಸಿಷನ್ನ ಕಮೆಂಟ್ ಮೂಲಕ ಏನು ಮಾಡಿರಿ, ತಿಳಿಸ್ರಿ. ನೆಕ್ಸ್ಟ್, ವಿ ವೆಂಟ್ ಟು ದ ಮಾರ್ಕೆಟ್. I came from school. The book is on the shelf. She jumped into the pool. I placed the plate onto the table. He ran across the road. I am going with my friend. He lives near the station. The dog is hiding under the bed. So next, the store opens before 9 AM. She left after lunch. I can't do without your help. They talked about the project. ಕೆಲವೊಂದಿಷ್ಟು ಇಲ್ಲಿ ಕೆಳಗಡೆ ಬಂದಿರುವಂಥದ್ದಕ್ಕೆ ನಾವೇನು ಮಾಡೋಣ, ನಾನೇ ನಿಮ್ಗೆ ಏನು ಮಾಡ್ತೀನಿ, ಯಾವ್ಯಾವ ಬಂದಾವ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಸೊ ಇದರೊಳಗಿರುವಂಥ ಪ್ರಿಪೋಸಿಷನ್ನ ಬಿಫೋರ್ ಅನ್ನುವಂಥದ್ದು, ಇದರೊಳಗಿರುವಂಥ ಪ್ರಿಪೋಸಿಷನ್ ಏನಾಗಿರ್ತದೆ, ಆಫ್ಟರ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಇದರೊಳಗಿರುವಂಥ ಪ್ರಿಪೋಸಿಷನ್ ವಿದೌಟ್. ನೆಕ್ಸ್ಟ್ ಇದರೊಳಗಿರುವಂಥ ಒಂದು ಪ್ರಿಪೋಸಿಷನ್ ಅಬೌಟ್. ಸೊ ದೀಸ್ ಆರ್ ದ ಪ್ರಿಪೋಸಿಷನ್ಸ್. ಸೊ ಕೆಲವೊಂದಿಷ್ಟು MCQ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ವಾಟ್ ಈಸ್ ಅ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಅಂತಂದಾಗ ಏನು? ಆಪ್ಷನ್ ಎ, ಡಿಸ್ಕ್ರೈಬ್ಸ್ ಎ ನೌನ್, ಶೋ ರಿಲೇಷನ್ಶಿಪ್ ಆಫ್ ವರ್ಡ್ಸ್, ರಿಪ್ಲೇಸ್ ಅ ನೌನ್, ಜಾಯಿನ್ ಟು ಸೆಂಟೆನ್ಸಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಶೋ ರಿಲೇಷನ್ಶಿಪ್ ಆಫ್ ವರ್ಡ್ಸ್. ಸೊ ನೆಕ್ಸ್ಟ್, ಇನ್ ದ ಸೆಂಟೆನ್ಸ್ ಸಿ ಈಸ್ ಅಟ್ ಹೋಮ್, ವಾಟ್ ಈಸ್ ದ ಪ್ರಿಪೋಸಿಷನ್? ಇದರೊಳಗೆ ಪ್ರಿಪೋಸಿಷನ್ ಯಾವುದು ಅದ ಅನ್ನುವಂಥದ್ದನ್ನು ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಆಟ್. ಆಟ್ ಅನ್ನುವಂಥದ್ದು ಸರಿಯಾದ ಪ್ರಿಪೋಸಿಷನ್. ನೆಕ್ಸ್ಟ್,
ದ ಬುಕ್ ಈಸ್ ಆನ್ ದ ಟೇಬಲ್. ವಾಟ್ ಡಸ್ ಆನ್ ಶೋ? ಆನ್ ಅನ್ನುವಂಥದ್ದು ಏನನ್ನ ತಿಳಿಸ್ಕೊಡ್ಲಿಕ್ಕತ್ತದ? ಟೈಮು, ಆ್ಯಕ್ಷನ್ನು, ಪ್ಲೇಸು, ರೀಸನ್ನು. ಸರಿಯಾದ ಉತ್ತರ ಪ್ಲೇಸನ್ನು ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್, ವಿಚ್ ವರ್ಡ್ ಈಸ್ ಅ ಪ್ರಿಪೋಸಿಷನ್? ಕೆಳಗಡೆ ಕೊಟ್ಟಿರುವಂಥದ್ರಲ್ಲಿ ಯಾವ ವರ್ಡ್ ಏನಾಗಿರ್ತದೆ? ಪ್ರಿಪೋಸಿಷನ್ ಆಗಿರ್ತದೆ. ಕ್ವಿಕ್ಲಿ, ಟಾಲ್, ಅಂಡರ್, ಟೀಚರ್. ದ ರೈಟ್ ಆನ್ಸರ್ ಈಸ್ ಸಿ. ಅಂಡರ್ ಅನ್ನುವಂಥದ್ದು ಏನಾಗಿರ್ತದೆ? ಪ್ರಿಪೋಸಿಷನ್ ಆಗಿರ್ತದೆ. ನೆಕ್ಸ್ಟ್, ಪ್ರಿಪೋಸಿಷನ್ ಯೂಸುವಲಿ ಕಮ್. ನೋಡ್ರಿ, ಯಾವುದರ ನಂತರ ಪ್ರಿಪೋಸಿಷನ್ ನಾವು ಬಳಕೆ ಮಾಡ್ತೀವಿ? ಒಂದು, ಆಫ್ಟರ್ ಅ ವರ್ಬ್, ಬಿಫೋರ್ ಅ ನೌನ್ ಆರ್ ಪ್ರೊನೌನ್, ಆಫ್ಟರ್ ಅ ನೌನ್, ಅಟ್ ದ ಎಂಡ್. ಸರಿಯಾದ ಉತ್ತರ ಬಿ ಆಪ್ಷನ್, ಬಿಫೋರ್ ಎ ನೌನ್ ಆರ್ ಪ್ರೊನೌನ್. ನೆಕ್ಸ್ಟ್, ಐಡೆಂಟಿಫೈ ದ ಪ್ರಿಪೋಸಿಷನ್. ಹಿ ಕೇಮ್ ಫ್ರಮ್ ಸ್ಕೂಲ್. ಇದರೊಳಗಿರುವಂಥ ಒಂದು ಪ್ರಿಪೋಸಿಷನ್ನ ಕಂಡುಹಿಡಿಯಬೇಕಾಗಿ ಯಾವುದು ಅಂತಂದಾಗ ಆಪ್ಷನ್ ಎ ಹಿ, ಆಪ್ಷನ್ ಬಿ ಕೇಮ್, ಆಪ್ಷನ್ ಸಿ ಫ್ರಮ್, ಆಪ್ಷನ್ ಡಿ ಸ್ಕೂಲ್. ದ ರೈಟ್ ಆನ್ಸರ್ ಈಸ್ ಸಿ. ವಿಚ್ ಈಸ್ ಅ ಪ್ರಿಪೋಸಿಷನ್ ಆಫ್ ಟೈಮ್? ಟೈಮಿಗೆ ಸಂಬಂಧಪಟ್ಟಂಥ ಪ್ರಿಪೋಸಿಷನ್ ಯಾವುದು? ಆಪ್ಷನ್ ಎ ಅಂಡರ್, ಬಿಟ್ವೀನ್, ಆಫ್ಟರ್, ಬಿಹೈಂಡ್. ಸೊ ಇಲ್ಲಿರುವಂಥದ್ದು ಆಫ್ಟರ್. ಇನ್ ಸಿ ಸ್ಯಾಟ್ ಬಿಸೈಡ್ ಮೀ. ದ ಪ್ರಿಪೋಸಿಷನ್ ಈಸ್. ಈ ಒಂದು ಸೆಂಟೆನ್ಸ್ನೊಳಗಿರುವಂಥ ಪ್ರಿಪೋಸಿಷನ್ ಯಾವುದು? ಸಿ ಅನ್ನುವಂಥದ್ದು, ಸ್ಯಾಟ್ ಅನ್ನುವಂಥದ್ದು, ಬಿಸೈಡ್ ಅನ್ನುವಂಥದ್ದು, ಅಥವಾ ಮೀ ಅನ್ನುವಂಥದ್ದು. ರೈಟ್ ಆನ್ಸರ್ ಏನ್ರಿ? ಬಿಸೈಡ್ ಅನ್ನುವಂಥದ್ದು. ಸೊ ನೆಕ್ಸ್ಟ್, choose the correct preposition. We walked dash the park. We walked dash the park through, above, near, off. Through the park. Next, which of these show direction? Direction ತೋರಿಸುವಂಥದ್ದು ಯಾವ ಒಂದು ಪ್ರಿಪೋಸಿಷನ್? ಆನ್, ಇಂಟು, ವಿತ್, ನಿಯರ್. ಯಾವ ತೋರಿಸ್ಲಿಕ್ಕತ್ತದ್ರಿ? ನಿಯರ್ ಅನ್ನುವಂಥದ್ದು ಏನು ಮಾಡ್ಲಿಕ್ಕತ್ತ? ಡೈರೆಕ್ಷನ್ನ ಇಂಟು ಅನ್ನುವಂಥದ್ದು ಏನು ಮಾಡ್ತದ? ಡೈರೆಕ್ಷನ್ನ ತೋರಿಸುವಂಥದ್ದು. ನೆಕ್ಸ್ಟ್, ಪ್ರಿಪೋಸಿಷನ್ಸ್ ಆರ್ ಫಾಲೋಡ್ ಬೈ. ಪ್ರಿಪೋಸಿಷನ್ ಯಾವುದರ ನಂತರ ಬರ್ತಾವು ಅಂತಂದಾಗ ವರ್ಬೋ, ಏನು ನೌನೋ, ಅಥವಾ ಅಡ್ವರ್ಬ್ಸೋ, ಅಥವಾ ಕಂಜಂಕ್ಷನ್ಸ್ಗಳು ಯಾವುದರ ನಂತರ ಬರ್ತದೆ ಅಂತಂದಾಗ ನೌನ್ಸ್ ಆರ್ ಪ್ರೊನೌನ್ಸ್. ಸೊ ನೆಕ್ಸ್ಟ್, in he placed the book onto the desk. What is the preposition in this sentence? What is the preposition? So placed, onto, book, desk. ಯಾವುದು ಇದರೊಳಗೆ ಪ್ರಿಪೋಸಿಷನ್ ಆಗ್ತದ? onto ಅನ್ನುವಂಥದ್ದು ಪ್ರಿಪೋಸಿಷನ್ ಆಗ್ತದ. ಬಿಫೋರ್ ಈಸ್ ಅ ಪ್ರಿಪೋಸಿಷನ್. ನೋಡ್ರಿ, ಬಿಫೋರ್ ಅನ್ನುವಂಥದ್ದು ಯಾವ ರೀತಿ ಒಂದು ಪ್ರಿಪೋಸಿಷನ್ ಅಂತ ಕೇಳ್ತಾ ಇದ್ದಾರೆ. ಸಂಬಂಧಪಟ್ಟಿದ್ದು ಯಾವುದಕ್ಕೆ? ಟೈಮು, ಪ್ಲೇಸು, ರೀಸನ್ನು, ಕಂಪ್ಯಾರಿಸನ್ನು. ಟೈಮಿಗೆ ಏನು ಮಾಡಿರ್ತದ? ಸಂಬಂಧಪಟ್ಟಿರುವಂಥದ್ದು. ವಿಚ್ ಈಸ್ ನಾಟ್ ಅ ಪ್ರಿಪೋಸಿಷನ್. ಕೆಳಗಡೆ ಕೊಟ್ಟಿರುವಂಥದ್ರಲ್ಲಿ ಯಾವುದು ಪ್ರಿಪೋಸಿಷನ್ ಅಲ್ಲ? ಫ್ರಾಮ್, ಅಬೌಟ್, ಬಿಟ್ವೀನ್. ಸೊ ಈ ಮೂರು ಏನಾಗಿರ್ತಾವೆ? ಪ್ರಿಪೋಸಿಷನ್ ಆಗಿರ್ತಾವೆ. ಈಟ್ ಅನ್ನುವಂಥದ್ದು ಪ್ರಿಪೋಸಿಷನ್ ಅಲ್ಲ. ಸಿ ವೆಂಟ್ ವಿತೌಟ್ ಹಿಮ್. ವಿಚ್ ಈಸ್ ದ ಪ್ರಿಪೋಸಿಷನ್? ಸಿ ವೆಂಟ್ ವಿತೌಟ್ ಹಿಮ್. ಇಲ್ಲಿ ಪ್ರಿಪೋಸಿಷನ್ ಯಾವುದು? ಸಿ ಅನ್ನುವಂಥದ್ದು, ವೆಂಟ್ ಅನ್ನುವಂಥದ್ದು, ವಿತೌಟ್ ಅನ್ನುವಂಥದ್ದು, ಅಥವಾ ಹಿಮ್ ಅನ್ನುವಂಥದ್ದು. ರೈಟ್ ಆನ್ಸರ್ ಸಿ. ನೆಕ್ಸ್ಟ್, ಚೂಸ್ ದ ಪ್ರಿಪೋಸಿಷನ್ ಇನ್ ಹಿ ಲೀವ್ಸ್ ನಿಯರ್ ದ ಸ್ಕೂಲ್. ಯಾವುದಾಗ್ತದ? ಡೈರೆಕ್ಟ್ ಆನ್ಸರ್ ಅನ್ನು ನೋಡೋಣ. ನಿಯರ್ ದ ಸ್ಕೂಲ್ ಅನ್ನುವಂಥದ್ದು ಏನಾಗ್ತದೆ ರೀ? ಪ್ರಿಪೋಸಿಷನ್ ಆಗ್ತದೆ. ಅಕ್ರಾಸ್ ಈಸ್ ಯೂಸ್ಡ್ ಫಾರ್ ಟೈಮ್. ಟೈಮಿಗೆ ಬಳಕೆ ಮಾಡ್ತೀವೋ, ಅಥವಾ ಡೈರೆಕ್ಷನ್ ಆರ್ ಪ್ಲೇಸಿಗೆ ಬಳಕೆ ಮಾಡ್ತೀವೋ, ಆ್ಯಕ್ಷನ್ಗೆ ಬಳಕೆ ಮಾಡ್ತೀವೋ, ಅಥವಾ ಫೀಲಿಂಗಿಗೆ ಬಳಕೆ ಮಾಡ್ಕೋತೀವೋ. ರೈಟ್ ಆನ್ಸರ್ ಬಿ, ಡೈರೆಕ್ಷನ್ ಆರ್ ಪ್ಲೇಸ್. ಪ್ರಿಪೋಸಿಷನ್ ನೆವರ್ ಸ್ಟ್ಯಾಂಡ್. ಪ್ರಿಪೋಸಿಷನ್ ನೆವರ್ ಸ್ಟ್ಯಾಂಡ್ at the end of sentence, before a noun, after a noun, alone. ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತಂದಾಗ ಆಪ್ಷನ್ ಡಿ, ಅಲೋನ್. ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ಬೋತ್ ಟೈಮ್ ಆ್ಯಂಡ್ ಪ್ಲೇಸ್. ಪ್ಲೇಸಿಗೂ ಮತ್ತು ಟೈಮಿಗೆ ತಿಳಿಸಿಕೊಡುವಂಥದ್ದು ಯಾವುದು ಅಂತಂದಾಗ ಡಾಗ್ ಆಗ್ತದೋ, ಫಾಸ್ಟೋ, ರೆಡ್. ಸರಿಯಾದ ಉತ್ತರ ಆಟ್ ಅನ್ನುವಂಥದ್ದು. ನೆಕ್ಸ್ಟ್, ದ ಬಾಲ್ ಈಸ್ ಅಂಡರ್ ದ ಚೇರ್. ಇದರೊಳಗೆ ಪ್ರಿಪೋಸಿಷನ್ ಯಾವುದು? ಬಾಲ್ ಅನ್ನುವಂಥದ್ದು, ಅಂಡರ್ ಅನ್ನುವಂಥದ್ದು, ಚೇರ್ ಅನ್ನುವಂಥದ್ದು, ಈಸ್ ಅನ್ನುವಂಥದ್ದು. ದ ರೈಟ್ ಆನ್ಸರ್ ಈಸ್ ಅಂಡರ್ ಅನ್ನುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕಲ್ತಿರುವಂಥದ್ದು ಪ್ರಿಪೋಸಿಷನ್, ಉಪಸರ್ಗಾವ್ಯಯ ಅಂತ ಕರಿತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ? ಕಂಜೆಕ್ಷನನ್ನು ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.